ಆಯ್ತು ಈಗ ಬರೋಣ. ನೀನ್ ಚಿಕ್ಕಪ್ಪ ಅಂತ ಹೇಳಿ ಸಿಲಿಂಡರ್ ಬ್ಲಾಸ್ಟ್ ಆಗಿ ಸತ್ತಲ್ಲ? ಹೌದಾ? ಯಾವಾಗ? ಅವ ಹೋದ. ಅವನ ಹತ್ರ ಒಂದು 5,000 ಕೇಳಿದ್ ಮಾರೆ ಮೊನ್ನೆ. ವಾಟ್ಸಪ್ ಅಲ್ಲಿ ಸಾರಿ ಕಳಿಸಿದಾನೆ. ಲಾಟ್ ಬಿಟ್ಟು ಮಾರೆ ಅವ. ನೀವು ಸಹ ದುಬೈಗೆಯಾ? ನಾನು ದುಬೈಗೆ. ನೀವು? ಇವ ನನ್ನ ಮಗ ಹನೀಫಾ. ನಮಸ್ತೆ. ನನಗೆ 5 ಜನ ಮಕ್ಕಳು. ದೊಡ್ಡವಳಿಗೆ ಮದುವೆ ಮಾಡಿಕೊಟ್ಟೆ. ಇನ್ನು 3 ಜನ ಇದ್ದಾರೆ. ಗಂಡ ಇಲ್ಲ, ತೀರಿ ಹೋಗಿದ್ದಾರೆ. ಹಾಗೆ ಇದ್ದ ಬದ್ದ ಒಡವೆನೆಲ್ಲ ಕೊಟ್ಟು ಅವನನ್ನು ದುಬೈಗೆ ಕಳಿಸುದು. ಇನ್ನು 3 ಹೆಣ್ಣು ಮಕ್ಕಳ ಮದುವೆ ಆಗ್ಬೇಕಲ್ಲ. ಒಳಗಿದ್ದನಲ್ಲ ಕೆಂಪುಟೈ ಹಾಕಿ, ಒಳ್ಳೆಯವ, ಭಾರಿ ಒಳ್ಳೆಯವ, ಆದ್ರೆ ಸ್ವಲ್ಪ ಕಾಸ್ಟ್ಲಿ. ಹೌದಾ? ವರುಣ್ ಯಾರು ಮೇಡಮ್? ಕರೀತಾರೆ, ಬನ್ನಿ. ಬಾ ಬಾ ಬಾ. ಓಕೆ ಓಕೆ ಓಕೆ, ಇನ್ಶಾಲ್ಲ ಇನ್ಶಾಲ್ಲ. ನಮಸ್ತೆ ಸರ್. ಈಶ್ವರ. ಪುರುಷೋತ್ತಮ ಸರ್. ಈಶ್ವರ ಅದು ದೇವ್ರದ್ದು. ಎಲ್ಲ ಈಶ್ವರನ ಕೈಯಲ್ಲಿ. ವೀಸಾ ಮಾತ್ರ ತಮ್ಮ ಕೈಯಲ್ಲಿ. ತಮಾಷೆ ಮಾಡ್ತಾನೆ. ಯಾರು ಹೋಗ್ಲಿಕ್ಕೆ? ಯಾರು ಯಾರು? ದುಬೈ. ಇವನಿಗೆ ಪುರ್ಸ ಹೋಗ್ಲಿಕ್ಕೆ. ಇವನು ಹೋಗ್ಲಿಕ್ಕ? ಅಂದ್ರೆ ಇವನಿಗೆ ಚಿಕ್ಕವನಿರುವಾಗಲೇ ದುಬೈಗೆ ಹೋಗ್ಬೇಕು, ದುಡಿಬೇಕು ಅಂತೆಲ್ಲ ಆಸೆ. ಓಹೋ. ಅಂದ್ರೆ ಅವನ ಮನೆ ಸರೌಂಡಿಂಗ್ ಅಲ್ಲೆಲ್ಲ ಎಲ್ಲ ಫಾರಿನ್ ಅಲ್ಲಿ ಇರುವವರು ಇರುದು. ಚಾರ್ಲಿ, ಅಶ್ರಫ್ ಎಲ್ಲ ಅಲ್ಲ. ಹಾಗೆ ಅವನಿಗೆ ವೀಸಾ ಏನಾದ್ರು ಸಿಕ್ಕಿದ್ರೆ ಒಳ್ಳೇದಿತ್ತು. ಯಾರು ಕೂಡ ಒಳ್ಳೇದಾಗಬೇಕು. ನಾನು ಕೂಡ ಕಷ್ಟಪಟ್ಟು ಮೇಲೆ ಬಂದವ. ಹೌದು, ನಾವು ಸಹ ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು. ಅಲ್ಲಿ ಸ್ಟೆಪ್ ತುಂಬಾ ಅಲ್ಲ ಸರ್ ಹೊರಗಡೆ. ತಪ್ಪು ತಿಳುವಳಿಕೆ ನಿಂದು. ಜೀವನದಲ್ಲಿ ದುಡಿದು ಕಷ್ಟಪಟ್ಟು ನಾನು ಮೇಲೆ ಬಂದವ ಅಲ್ಲಮ್ಮ. ನಾವು ಮೂಲತಃ ನೀಲೇಶ್ವರ, ಕೇರಳ. ನನ್ನ ತಂದೆ ತಾಯಿ ಇಲ್ಲಿಗೆ ಬಂದು 40 ವರ್ಷ ಆಯಿತು. ರೈಲ್ವೆ ಕೆಲಸಕ್ಕಂತ ಬಂದವರು ಪಾಪ ಇಲ್ಲಿ. ನಾವು ಹುಟ್ಟಿದೆಲ್ಲ ಇಲ್ಲಿ. ನನಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ತಾಯಿ ಸಾಕಿದ್ದಾರೆ. ಪಾಪ ಸರ್. ಯಾವಾಗ ಸರ್ ಹೋದದ್ದು ಅಮ್ಮ? ತಪ್ಪು ತಿಳುವಳಿಕೆ ನಿಂದು. ಇವಾಗ ಸಹ ಇದ್ದಾರೆ ನನ್ನ ತಾಯಿ. ಸಾರಿ. ಪ್ರತಿದಿನ ಅವರನ್ನು ಆಫೀಸಿಗೆ ಕರ್ಕೊಂಡು ಬರ್ಲಿಕ್ಕೆ ಆಗುವುದಿಲ್ಲಲ್ಲ. Correct, sir. ಅದಕ್ಕೆ ಅವರ ಫೋಟೋ ಇಟ್ಟದ್ದು. ಆರೋಗ್ಯವಂತರಾಗಿದ್ದಾರೆ. ಸಾರಿ ಅಮ್ಮ. ಒಂದು ಸ್ವಾರಿಯ. ಯಾರಿಗೆ ದುಬೈ? ಇವನಿಗೆ ಹೋಗ್ಲಿಕ್ಕೆ? ಹೌದು ಸರ್. ಸುಗಲದ. ಎಸ್ ಸರ್. ಅದು ಅಲ್ಬರ್ಕಸ್ ಕಂಪನಿದು ಎಷ್ಟು ಫೀಸ್ ಉಂಟು? ಸರ್ಕಸ್ ಎಲ್ಲ ಬೇಡ ಸರ್, ಕಷ್ಟ ಆಗ್ತದೆ. ತಪ್ಪು ತಿಳುವಳಿಕೆ. ಸರ್ಕಸ್ ಅಂತ ಅರಬ್ ಕಂಟ್ರಿಯಲ್ಲಿ, ಅದು ಅಲ್ಬರ್ಕಸ್ ಅಂತ ಒಂದು ಕಂಪನಿ. ಅದು ಅಲ್ಲಿದ್ದು ವೀಸಾ ಹೇಳಿದೆ ನಾನು. ಬೇಡ ಬಿಡು, ಆಮೇಲೆ ಕೇಳು. ಎಷ್ಟು ಉಂಟು ಸರ್? ಅದ್ರಲ್ಲಿ 16 ಉಂಟು ಸರ್. 14 ಹೋಗಿದೆ, 2 ಬಾಕಿ ಉಂಟು ಸರ್. 14 ಹೋಗಿದೆ? ಹೌದೌದು. ನೀನು ಹೋಗ್ತೀಯಾ? ನಾನಿಲ್ಲ, ನಂಗೆ ಇಲ್ಲಿ ಬೇರೆ ಕೆಲಸ. ಅವರು ಎಷ್ಟು ಕೇಳ್ತಾರೆ, ಇವರಿಗೆ ಅವರು ಎಷ್ಟು ಕೊಡ್ತಾರೆ ಅಂತ ನೋಡಿ. ಸರ್, ಅವರು 7 ಲಕ್ಷ ಕೇಳ್ತಾರೆ ಸರ್. 1 ಲಕ್ಷ ಕೊಡ್ತಾರೆ. ಅವರಿಗೆ 7 ಲಕ್ಷ ಕೊಡಬೇಕು ಅವರಿಗೆ. ಮತ್ತೆ 1 ಲಕ್ಷ ನಿಮಗೆ ಸಂಬಳ ತಿಂಗಳಿಗೆ ಬರ್ತದೆ. 7 ಲಕ್ಷ ಅದು ಒಳ್ಳೆ ಸಂಬಳ. 7 ತಿಂಗಳಲ್ಲಿ ನಿಮ್ಮ 7 ಲಕ್ಷ ಫಿನಿಶ್ ಆಗುತ್ತೆ. ಮತ್ತೆ ನಿಮ್ಮ ಕೈಯಲ್ಲಿ ಉಳಿಯುವುದದು. ಹೇಗೆ? ಹೋಗೇನಾ? ಆಲೋಚನೆ ಮಾಡಿ ಹೇಳ್ತೇವೆ ಸರ್. ಬೇಗ ಹೇಳಿ, 2 ಇರುವುದು. ಮತ್ತೆ ಯಾರ್ಯಾರು ಕೊಂಡೋಗ್ತಾರೆ? ಅದು ನಂಬರ್ ಕೊಟ್ಟು ಹೋಗಿ. ನಂಬರ್ ಹೇಳಿ ಸರ್. 9986. ಯಾರ್ದು? ನೀನು ಹೋಗ್ತೀಯಾ? ಇಲ್ಲ, ಹೋಗುದು ಇವನು. ಮತ್ತೆ ನಿಂದ ಯಾಕೆ ನಂಬರು? ಸರ್, ಅವ್ರು ಮೊನ್ನೆ ಹೋಗಿದ್ದಾರಲ್ಲ ಸರ್, ಅವ್ರು ಬಂದಿದ್ದಾರೆ, ಕರಿಬೇಕಾ? ಬರ್ಲಿಕ್ಕೆ ಹೇಳು. ನನ್ನ ಕಡೆಯಿಂದ ಹೋದವರು ಯಾರು ಹಾಳಾಗ್ಲಿಲ್ಲ. ಎಲ್ಲ ಒಳ್ಳೆ ಒಳ್ಳೆ ಸಂಬಳದಲ್ಲಿದ್ದಾರೆ.